ಚೀಕಲಪರ್ವಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ. ತುಂಗಾಭದ್ರಾ ನದಿ ಪಕ್ಕದಲ್ಲಿ ಇದ್ರೂ ಕುಡಿಯಲು ನೀರಿಲ್ಲ. ಮಾನ್ವಿ ತಾಲೂಕು ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಿದ ಗ್ರಾಮಸ್ಥರು. ಬಡವರ ಕಷ್ಟ ಕೇಳೋರು ಯಾರು ಸ್ವಾಮಿ, ಪಂಚಾಯಿತಿ ಇದ್ರೂ ಕೂಡ ವ್ಯರ್ಥ ಎಂದ ಗ್ರಾಮಸ್ಥರು. ಚೀಕಲಪರ್ವಿ ಗ್ರಾಮದ ಬಳಿ ತುಂಗಾಭದ್ರಾ ನದಿ ಇದ್ರೂ ಕೂಡ ಗ್ರಾಮದಲ್ಲಿ ಕುಡಿಯುವ ನೀರಿಲ್ಲ ಅಂತ ಗ್ರಾಮಸ್ಥರು ಮಾನ್ವಿ ತಾಲೂಕು ಪಂಚಾಯಿತಿ ಕಚೇರಿಗೆ ಸೋಮವಾರ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಚೀಕಲಪರ್ವಿ ಗ್ರಾಮ ಅಂದ್ರೆ ಇತಿಹಾಸ ಇದೆ. ಆದರೆ ಈ ಗ್ರಾಮದಲ್ಲಿ ಕುಡಿಯಲು ನೀರಿಲ್ಲ ಅಂದ್ರೆ ಎಂತಹ ದುರ್ವಿಧಿ ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜನಪ್ರತಿನಿಧಿಗಳು ಏನು ಮಾಡ್ತಾರೆ ಎಂಬುದು ಇಲ್ಲಿ ಕಾಣದಾಗಿದೆ. ಅಧಿಕಾರಿಗಳಂತೂ ಇದ್ದಾರೆ ಎಂದು ಕಾಣದಾಗಿದೆ. ಗ್ರಾಮದಲ್ಲಿನ ನೀರಿನ ಸಮಸ್ಯೆ ಬಗೆಹರಿಸುವ ಕೆಲಸ ಮಾಡಿ, ಇಲ್ಲ ಅಂದ್ರೆ ಊರಿನ ಗ್ರಾಮಸ್ಥರೆಲ್ಲರೂ ಸೇರಿಕೊಂಡು ಉಗ್ರವಾಗಿ ಹೋರಾಟ ಮಾಡಲಾಗಿದೆ ಅಂತ ನಿವಾಸಿಗಳು ಎಚ್ಚರಿಸಿದರು. ಇದು ಇವತ್ತು ನಿನ್ನೆದು ಸಮಸ್ಯೆ ಅಲ್ಲ ಸರ್, ಸತತ 9 ವರ್ಷದಿಂದ ಈ ಸಮಸ್ಯೆ ಇದೆ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ. ಚಿಗುಲ್ಬರ ಗ್ರಾಮದ ವಾಟರ್ ಮ್ಯಾನ್ ಸಮಸ್ಯೆ ಸರ್. ಈಗ ಅವ್ರು ಏನ್ ಹೇಳ್ತಿದ್ದಾರೆ, ನಾನು ವಾಟರ್ ಮ್ಯಾನ್ ಅಲ್ಲ, ನಾನು ವಾಟರ್ ಮ್ಯಾನ್ ಹುದ್ದೆಯಿಂದ ಬಿಲ್ ಕಲೆಕ್ಟರ್ ಹುದ್ದೆಗೆ ಮುಂಬತ್ತಿ ಪಡೆದಿದ್ದು, ನಾನು ಯಾವುದೇ ಕಾರಣಕ್ಕೂ ನೀರು ಬಿಡೋದಿಲ್ಲ ಅಂತ ಹೇಳಿ ಅವರು ಪಂಚಾಯತಿಯಲ್ಲಿ ಇದ್ದಾರೆ. ವೆಂಕೋಬಾ ತಂದೆ ಈರಣ್ಣ ಅವರು. ಇಲ್ಲಿ ಏನಾಗಿದೆ, ಆದ ಕಾರಣ ಅದನ್ನ ಪಿಡಿಒ ಅವರಾಯ್ತು ಮತ್ತು ಸೆಕ್ರೆಟರಿ ಆಯ್ತು ಮತ್ತು ಯಾರು ತಾಲೂಕ್ ಪಂಚಾಯತ್ ಸಿಬ್ಬಂದಿ ಇವರಿಗೂ ಎಲ್ಲರ ಗಮನಕ್ಕೂ ಇದೆ. ಆದ್ರೆ ಆತ ವಾಟರ್ ಮ್ಯಾನ್ ಅಂತ ಗೊತ್ತಿದ್ದನು ಆತನ ವಾಟರ್ ಮ್ಯಾನ್ ಆಗಿ ಕೆಲಸ ಮಾಡುವಂತ ಆದೇಶ ಮಾಡ್ಲಿಕ್ಕೆ ಅವ್ರ ಹತ್ರ ಯಾಕೆ ಹಿಂಜರಿತಾ ಇದಾರೆ ನಮ್ಗೆ ಅದು ಪ್ರಮುಖವಾದ ಕಾರಣ ನಮಗೆ ತಿಳಿಸಬೇಕು. ಯಾಕೆ ಅವರಿಂದ ಏನೋ ನಿಮ್ಗೆ ಭಯ ಇದೆಯಾ, ಏನಾದ್ರು ಯಾವ್ದೋ ರಾಜಕೀಯದ ಪ್ರಭಾವ ಇದೆಯಾ? ಯಾವ ಕಾರಣಕ್ಕಾಗಿ ನೀವು ಅವನ್ನ ವಾಟರ್ ಮ್ಯಾನ್ ನೀರು ಬಿಡುವಂತ ಆದೇಶ ಮಾಡಕ್ ಆಗ್ತಾ ಇಲ್ಲ? ಎಷ್ಟು ಸಾರಿ ಪಂಚಾಯತಿಗೆ ಬರಬೇಕು? ಇದು 2ನೇ ಟರ್ಮ್. ಇದು ಒಂದು ಟರ್ಮ್ ಮುಗಿತು, ಮತ್ತೆ ಈಗ 5 ವರ್ಷ 2ನೇ ಸಾರಿ ಇದು. ದಿನಾಲು ಇದೇ ಗೋಳಾಟ. ಒಂದ್ಸರಿ ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಾರೆ ಪಿಡಿಒ, ನೆಕ್ಸ್ಟ್ ಸ್ವಿಚ್ ಆಫ್ ಮಾಡ್ತಾರೆ. ಏನು ಆದೇಶ ಏನು ಇಲ್ಲ, ಹೊಸದಾಗಿ ನಮಗೆ ವಾಟರ್ ಮ್ಯಾನ್ ತಗೊಳ್ಳಿ. ಅಲ್ಲ ಸರ್, ಈಗ ಪಕ್ಕದಲ್ಲಿ ನದಿ ಇದೆ, ತುಂಗಾಭದ್ರಾ ನದಿ ಹಾದು ಹೋದ್ರೂ ಕೂಡ 1 ಕಿಲೋಮೀಟರ್ ಕೂಡ ಇಲ್ಲ. ಈಗ ನಿಮ್ಮ ಚಿಕ್ಕಲಪರ್ವಿ ಗ್ರಾಮದಲ್ಲಿ ಕುಡಿಯೋಕೆ ನೀರಿಲ್ಲ ಅಂದ್ಮೇಲೆ ಮತ್ತೆ ಕುಡಿಯುವ ನೀರು ಯಾವ ರೀತಿ ಯೂಸ್ ಮಾಡ್ತಾರೆ? ಜನರ ಪರಿಸ್ಥಿತಿ ಹೆಂಗಿಲ್ಲ? ಜನರ ಬೆಂಡಿಲ್ಲ ಸರ್. ಈಗ ನೀರು ಬಂದ್ರೆ ಕೊಡ ತಗೊಂಡು ಸೀದಾ ಒಳಗೆ ಹೋಗೋದೆ. ಪಿಡಿಒ ಅವ್ರಿಗೆ ಫೋನ್ ಮಾಡಿದ್ರೆ ಒಂದ್ಸರಿ ಎತ್ತರ, ಒಂದ್ಸರಿ, ಯಾಕಂದ್ರೆ ಒಬ್ಬ ಪಿಡಿಒ ಒಬ್ಬರು 6 ತಿಂಗಳು ಇರಲ್ಲ ಇಲ್ಲಿ. ಈ ಪಿಡಿಒ ಅವನು ಆತ ಮೇಲೆ ಹೋಗ್ತಾರ, ಈತ ಹೇಳಿದ್ರೆ ಆತ ಹೋಗ್ತಾನೆ. ಆಯ್ತು, ಎಲ್ಲಾರು ಕ್ರಮ ಜರುಗಿಸ್ತೀವಿ ಅಂಬೋರೇ ಆದ್ರು. ದಿಕ್ ಯಾರು ಸರ್? ಇದೇ ತರ ನಮ್ ಕೂಡ ಒಂದು ಪರ್ಮನೆಂಟ್ ಇದೆಯಲ್ಲ, ಸೀದಾ ಒಳಗೆ ಹೋಗಿ ತುಂಬ್ಕೊಂಬರೋದು, ಅವ್ರಿಗೆ ಫೋನ್ ಮಾಡೋದು, ಬಿಡ್ಕೊಂಬೋದು, ತಾತ್ಕಾಲಿಕ ಒಂದೇನು ಸುಮ್ಮ ಮಾಡೋದು, ಮತ್ತೆ 3 ದಿನ ಅದೇ ಕೆಲಸ ಸರ್. ನೀವು ಮತ ಹಾಕಿದ ಜನಪ್ರತಿನಿಧಿಗಳು ಎಲ್ಲಿ ಹೋಗಿದ್ದಾರೆ ಸರ್? ನಿಮ್ಮ ಸಮಸ್ಯೆ ಕೇಳಲ್ಲ ಅಂದ್ರೆ? ಈ ಜನ ಸಮಸ್ಯೆ ಕೇಳಲ್ಲ ಅಂತಂದ್ರೆ, ಈಗ ಅಧಿಕಾರಿಗಳು ಮೊದಲನೇದಾಗಿ ಅಧಿಕಾರಿಗಳು ನಮಗೆ ಸರಿಯಾಗಿ ಸ್ಪಷ್ಟ ಸಂದೇಶ ಕೊಡ್ತಾ ಇಲ್ಲ. ನಮ್ಗೆ ಸಂದೇಶ ಕೊಡೋದಷ್ಟೇ, ಇವ್ರು ವಾಟರ್ ಮ್ಯಾನ್ ಹೌದಾ ಅಲ್ಲ ಅದನ್ನ ಫಸ್ಟ್ ಬಹಿರಂಗ ಪಡಿಸ್ಬೇಕು ಅವರು. ಇಲ್ಲ, ಹೊಸ ವಾಟರ್ ಮ್ಯಾನ್ ನೇಮಕ ಮಾಡಿ ನಮಗೆ ನೀರಿನ ಸಮಸ್ಯೆ ಬಗೆಹರಿಸಬೇಕು. ಇಲ್ಲಿ ನೀರು ಇದೆ, ಎಲ್ಲ ಇದೆ, ಬಟ್ ಬಿಡೋ ಸಮಸ್ಯೆ ಇದೆ ನಮಗಿಲ್ಲಿ. ಮತ್ತೆ ಅದನ್ನ ಬಿಟ್ಟು ಯಾವ ಸಮಸ್ಯೆ ಇಲ್ಲ. ಸರ್ ನಮಸ್ಕಾರ, ನನ್ನ ಹೆಸರು ತಾಜುದ್ದೀನ್ ಚಿಕ್ಕಲಪರ್ವಿ ಅಂತೇಳಿ, ನರಳಾಪುರ ಗ್ರಾಮ ಪಂಚಾಯತ್ ಸದಸ್ಯರು ಚಿಕ್ಕಲಪರ್ವಿ. ಸರ್, ಚಿಕ್ಕಲಪರ್ವಿಯಲ್ಲಿ ವಾಟರ್ ಮ್ಯಾನ್ ಸಮಸ್ಯೆಯಿಂದ ನೀರಿನ ಸಮಸ್ಯೆ ಬಹಳಷ್ಟು ಆಗಿದೆ. ಇಲ್ಲಿ ಪಿಡಿಒ ಅವರಿಗೂ ಇಷ್ಟು ದಿನಗಳ ಕಾಲ ಆದ್ರೂ ಕಂಪ್ಲೇಂಟ್ ಮಾಡಿದ್ರು, ಮನವಿ ಮಾಡಿದ್ರು ಯಾವುದೇ ತರ ಕ್ರಮ ತೆಗೆದುಕೊಂಡಿಲ್ಲ. 4 ದಿನದಿಂದ ನೀರನ್ನು ಬಿಟ್ಟಿಲ್ಲ ಸರ್. ಈಗ ತಾಲೂಕ್ ಪಂಚಾಯತಿ ಇವರಿಗೆ ಎಲ್ಲ ಸಾರ್ವಜನಿಕರು ಸೇರಿ ತಾಲೂಕ್ ಪಂಚಾಯತಿಗೆ ಬಂದಿದ್ದೀವಿ ಸರ್. ತಾಲೂಕ್ ಪಂಚಾಯತಿಯವರು ಚಿಕ್ಕಲಪರ್ವಿಯಲ್ಲಿ 3 ಜನ ವಾಟರ್ ಮ್ಯಾನ್ ಸರ್. ಒಬ್ಬ ವಾಟರ್ ಮ್ಯಾನ್ಗೆ 5 ವರ್ಷದಿಂದ ನೀರೇ ಬಿಡ್ತಾ ಇಲ್ಲ, ಆದ್ರೂ ಅವ್ರಿಗೆ ಸ್ಯಾಲ್ರಿ ಕೊಡ್ತಾ ಇದ್ದಾರೆ. ವಾಟರ್ ಮ್ಯಾನ್ ಕೇಳಿದ್ರೆ ನಾನು ವಾಟರ್ ಮ್ಯಾನ್ ಹುದ್ದೆಯಿಂದ ಜಿಲ್ಲಾ ಪಂಚಾಯತಿಯಿಂದ ಮುಂಬಡ್ತಿ ಪಡೆದಿದ್ದೇನೆ ಅಂತ ಹೇಳ್ತಿದ್ದಾರೆ ಸರ್. ಮುಂಬಡ್ತಿ ಪಡೆದಿದ್ದೇನೆ ಅಂತ ಹೇಳ್ತಿದ್ದಾರೆ ಸರ್. ಜಿಲ್ಲಾ ಪಂಚಾಯತಿಯವರು, ತಾಲೂಕ್ ಪಂಚಾಯತಿಯವರು ಮುಂಬಡ್ತಿ ಪಡೆದಿರುವ ಯಾವುದೇ ದಾಖಲೆಗಳು ಇಲ್ಲ ಸರ್. ಯಾರು ಸರ್ ಅವರು? ವೆಂಕೋಬಾ ತಂದೆ ಈರಣ್ಣ ಅಂತ ಹೇಳಿ ಸರ್, ವಾಟರ್ ಮ್ಯಾನ್. ಮುಂಬಡ್ತಿ ಪಡೆದಿರುವಂತ ಯಾವುದೇ ದಾಖಲೆಗಳು ಇಲ್ಲ ಸರ್. ಅವರಿಗೆ ಇದುವರೆಗಾಯ್ತು ಯಾವುದೇ ರೀತಿಯಿಂದ ಕ್ರಮ ತೆಗೆದುಕೊಂಡಿಲ್ಲ. 5 ವರ್ಷದಲ್ಲಿಸಿ ನೀರು ಬಿಡುತ್ತಾ ಇಲ್ಲ ಸರ್, ಆದ್ರೂ ಅವರಿಗೆ ಸ್ಯಾಲ್ರಿ ಮಾಡ್ತಾ ಇದ್ದಾರೆ. ಮತ್ತೆ ಬಿಲ್ ಕಲೆಕ್ಟರ್ ಅಂತೇಳಿ ಸ್ಯಾಲ್ರಿ ತಗೊಂತಿದ್ದಾರೆ ಸರ್. ಮುಂಬಡ್ತಿ ಪಡೆದೇನೆ ಬಿಲ್ ಕಲೆಕ್ಟರ್ ಸ್ಯಾಲ್ರಿ ಯಾವ ರೀತಿ ಕೊಡ್ತಿದ್ದಾರೆ ಸರ್? ನೀವು ಕೇಳಿದ್ರ ಸರ್? ಈಗ ಸರ್ ಕೇಳಿದೀವಿ ಸರ್. ಏನಂದ್ರು ಸರ್? ಸರ್ ಅವ್ರು ಏನ್ ಹೇಳ್ತಾರೆ ಸರ್, ಅದು ಯಾರು ಮಾಡಿದ್ದಾರೆ ಗೊತ್ತಿಲ್ಲಪ್ಪ, ಅದನ್ನ ನಾವು ಡಿಪರ್ಮಿಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ಅಲ್ಲ ಸರ್, ಈಗ ನೀವು ಚಿಕ್ಕಲಪರ್ವಿಯಲ್ಲಿ ಕುಡಿಯುವ ನೀರು ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ರಿ. ಆ ನದಿ ಪಕ್ಕದಲ್ಲಿ ಇದ್ರೂ ಕೂಡ ಯಾಕೆ ನೀವು ಇಷ್ಟೊಂದು ಸಮಸ್ಯೆ ಇದೆ? ಕುಡಿಯುವ ನೀರು ಏನ್ ಮಾಡ್ಬೇಕು? ಮತ್ತೆ ನಿಮ್ಮ ಸಮಸ್ಯೆ ಕೇಳೋರು ಯಾರಿದ್ದಾರೆ ಇಲ್ಲಿ? ಸರ್ ಯಾರು ಬಿಡ್ತಾ ಇಲ್ಲ ಸರ್, ನೀರು ಬಿಡೋರು. ವಾಟರ್ ಮ್ಯಾನ್ ಅಂತ ಇದ್ದವರೇನೆ ಅವ್ರ ಕೆಲಸ ಅವ್ರು ಮಾಡ್ತಾ ಇಲ್ಲ ಸರ್. ಅದಕ್ಕಾಗಿ ಬಹಳ ತೊಂದರೆ ಅನುಭವಿಸಕತ್ತಾರೆ ಸರ್ ಸಾರ್ವಜನಿಕರು. ಅದರ ಸಲುವಾಗಿ ಇವತ್ತು ಎಲ್ಲಾ ಸಾರ್ವಜನಿಕರು ಬೇಸತ್ತು ಕಾಸಿ ಆ ತಾಲೂಕ್ ಪಂಚಾಯತಿಗೆ ಬಂದಿದ್ದೀವಿ ಸರ್. ಪಂಚಾಯತಿಯಲ್ಲಿ ಹೋಗಿ ಒಂದ್ಸಲ ಕೇಳಿದೀವಿ ಸರ್, ಎಲ್ಲಾ ಸಾರ್ವಜನಿಕರು ಹೋಗಿ ದೇವಪ್ಪ ಮರಡಿ ಅವರಿದ್ದಾಗ
ಅವರು ಕೂಡ ಯಾವುದೇ ರೀತಿಯ ಕ್ರಮ ತೆಗೆದುಕೊಂಡಿಲ್ಲ ಸರ್. ತೆಗೆದುಕೊಂತು ಅಂತ ಹೇಳಿದ್ರು, ಹೋಗ್ಬಿಟ್ರಿ ಸರ್. ಹೆಂಗ್ ಸರ್ ನಿಮ್ ದಿಕ್ಕ ಯಾರು ಇದಕ್ಕೆ? ಸರ್ ನಮ್ಗೆ ಯಾರು ದಿಕ್ಕು ಸರ್? ಸರ್ಕಾರನೇ ದಿಕ್ಕು. ಸರ್ಕಾರದವ್ರು ನೋಡಿದ್ರೆ ಕುಡಿಯುವ ನೀರಿನ ತೊಂದರೆ ಆಗಬಾರ್ದು ಅಂತೇಳಿ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಸಾಕಷ್ಟು ಯೋಜನೆಗಳನ್ನು ತಂದಿದ್ದಾರೆ. ಆದ್ರೂ ಕುಡಿಯಕ್ಕೆ ನೀರೇ ಇಲ್ಲ ಸರ್. ಸಾರ್ವಜನಿಕರಿಗೆ 2 ಹೊತ್ತು 3 ಹೊತ್ತು ಊಟ ಇಲ್ದಿದ್ರು ಪರವಾಗಿಲ್ಲ, ಟೈಮ್ ಸರಿಯಾಗಿ ನೀರು ಕೊಡಬೇಕೆಂಬ ಸರ್ಕಾರದ ಆದೇಶ ಇದೆ. ಆದ್ರೂ ಅದ್ರ ಬಗ್ಗೆ ಯಾರು ಏನು ಕ್ರಮ ತೆಗೆದುಕೊಳ್ಳುತ್ತಿಲ್ಲ ಸರ್. ತಾಲೂಕು ಆಡಳಿತ ಆಗ್ಲು, ಜಿಲ್ಲಾ ಆಡಳಿತದವರಾಗ್ಲು ಯಾರು ಏನು ಕ್ರಮವನ್ನು ತೆಗೆದುಕೊಳ್ಳುತ್ತಿಲ್ಲ ಸರ್. ಇದಕ್ಕೆ ಏನು ಅರ್ಥನೇ ಆಗ್ತಾ ಇಲ್ಲ ಸರ್ ನಮಗ್ ಕೂಡ.